ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪರಿಸರ ಸಂರಕ್ಷಣೆ ಪ್ರಬಂಧ. ಪರಿಸರ ಸಂರಕ್ಷಣೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪೀಠಿಕೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ ಜೀವಿಗಳಿಗೂ ಪರಿಸರ ತುಂಬ ಮುಖ್ಯ. ಪರಿಸರ ಮೇಲೆ ವಾಸಿಸುವಂಥ ಎಲ್ಲ ಜೀವಿಗಳಿಗೂ ಪರಿಸರ ತುಂಬ ಮುಖ್ಯ. ಪರಿಸರ ಎಂದರೇನು ಎಂದು ಹೇಳುವುದಾದರೆ, ಪರಿಸರ ನಮ್ಮ ಸುತ್ತಮುತ್ತಲಿನ ಒಂದು ಸುಂದರ ಕಾಣುವ ಪರಿಸರವೇ ನಮ್ಮ ಸುತ್ತಮುತ್ತಲಿನ ಕಾಣುವ ಪರಿಸರವೇ ಪರಿಸರ. ವಿವರಣೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪರಿಸರ ಉಳಿದಿದೆ ಎಂದರೆ ಅದಕ್ಕೆ ಕಾರಣ ಸಾಲು ಮರದ ತಿಮ್ಮಕ್ಕ. ಆ ತಾಯಿಗೆ ಮಕ್ಕಳಿಲ್ಲದರೂ ಗಿಡಗಳೇ ತನ್ನ ಮಕ್ಕಳೆಂದು ಆ ತಾಯಿ ಗಿಡಗಳನ್ನು ಬೆಳೆಸಿದಳು. ಪರಿಸರ ರಕ್ಷಣೆಗೆ ಸರ್ಕಾರವು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಎಲ್ಲ ಶಾಲೆಗಳಿಗೂ ಶಿಕ್ಷಕರು ಹೇಳುವುದೇನೆಂದರೆ, ಪ್ರತಿ ಮಗು ಒಂದು ಗಿಡ ನೆಟ್ಟರೆ ಒಂದು ಪರಿಸರ ಲೋಕವೇ ಸೃಷ್ಟಿಸುವ ಹಾಗೆ. ಎಲ್ಲರೂ ಶಿಕ್ಷಕರು ಹೇಳ್ತಾರೆ. ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ, ಹಾಗೆ ಪರಿಸರವನ್ನು ಕೊಟ್ಟಿದ್ದಾನೆ. ಪರಿಸರವು ಹಾಳಾಗಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಮನುಷ್ಯನಾಗಿದ್ದಾನೆ. ಕಾಡು ಬೆಳೆಸಿ ನಾಡು ಉಳಿಸಿ ಈ ಕಾಲದಲ್ಲಿ ಗಿಡಗಳನ್ನು ಹೆಚ್ಚುವರಿಗಿಂತ ಮರಗಳನ್ನು ಕಡಿದು ಪರಿಸರವನ್ನು ಹಾಳು ಮಾಡುವವರಿಗೆ ಹೆಚ್ಚಾಗಿದ್ದಾರೆ. ಪರಿಸರ ನಮಗೆ ಎಲ್ಲ ಕೊಟ್ಟಿದೆ. ಗಾಳಿ, ಬೆಳಕು, ನೀರು, ಮಣ್ಣು. ಮೃಗನಾದ ಮನುಷ್ಯನನ್ನು ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ. ಪರಿಸರ ಎಲ್ಲ ಕೊಟ್ಟಿದೆ, ಆದರೆ ಮೃಗವಾದ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ. ಪರಿಸರವನ್ನು ನಾವು ಏನು ಮಾಡಬೇಕಿಲ್ಲ. ಮರಗಿಡಗಳನ್ನು ಕಡಿಯುವುದರಿಂದ ಅನೇಕ ವಿಕೋಪಕ್ಕೆ ಕಾರಣವಾಗಿದೆ. ಪರಿಸರವನ್ನು ನಾವು ಏನೂ ಮಾಡಬೇಕಾಗಿಲ್ಲ, ಆದರೆ ಮರಗಿಡಗಳನ್ನು ಕಡಿಯುವುದರಿಂದ ಅನೇಕ ವಿಕೋಪಕ್ಕೆ ಕಾರಣವಾಗಿದೆ. ಕೊನೆಯದಾಗಿ ಉಪಸಂಹಾರ. ಪರಿಸರವನ್ನು ಉಳಿಸುವುದು ಸರ್ಕಾರದ ಹೊಣೆಯಲ್ಲ. ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಪರಿಸರದಲ್ಲಿ ಗಾಳಿ, ಬೆಳಕು, ನೀರು ಎಲ್ಲವೂ ಇದೆ. ಪರಿಸರವನ್ನು ಹಾಳು ಮಾಡಿದರೆ ಮುಂದಿನ ಪೀಳಿಗೆ ತುಂಬ ಕಷ್ಟ ಅನುಭವಿಸಬೇಕಿದೆ. ಆದ್ದರಿಂದ ನಾವೊಬ್ಬರು ಒಂದು ಗಿಡ ನೆಟ್ಟರೆ ಒಂದು ಪರಿಸರ ಸೃಷ್ಟಿಯಾಗುತ್ತದೆ. ಸಾಲು ಮರದ ತಿಮ್ಮಕ್ಕನನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಪರಿಸರವನ್ನು ಉಳಿಸೋಣ. ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಈ ಒಂದು ಪರಿಸರ ಸಂರಕ್ಷಣೆ ವಿಶ್ವ ಪರಿಸರ ದಿನದಿಂದ ಜೂನ್ 5ರಂದು ಪರಿಸರ ಸಂರಕ್ಷಣೆ ಎಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.